ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಲೋಕಸೇವಾ ಆಯೋಗ UPSCಯ ಒಂದು ಅಧಿಕೃತ ಅಧಿಸೂಚನೆ ಹೊರಗೆ ಬಂದಿದೆ. ಇದು ಯಾವ ಎಕ್ಸಾಮ್ಗೆ ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಪ್ರತಿಷ್ಠಿತ IAS IPS ಎಕ್ಸಾಮ್ ಅಂತ ಹೇಳ್ತೀವಲ್ವಾ. ಸೊ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್, ನಾಗರಿಕ ಸೇವೆ ಪರೀಕ್ಷೆ ಬಂದಿದೆ. ಸೊ ಹಾಗಾದ್ರೆ ಈ ಅಧಿಸೂಚನೆಯಲ್ಲಿ ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ ಕಳೆದ ವರ್ಷಕ್ಕಿಂತ, ಯಾವ ಸರ್ವಿಸ್ ಅನ್ನ ಆಡ್ ಮಾಡಿದ್ದಾರೆ, ಯಾವ ರೀತಿ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತಂದಿದ್ದಾರೆ ಅದಾಗಿರ್ಬೋದು, ಅಥವಾ ಕೆಡಾರ್ನ ಅಲೋಕೇಶನ್ ಅಲ್ಲಿ ಕೂಡ ಒಂದಿಷ್ಟು ಬದಲಾವಣೆ ತಂದಿದ್ದಾರೆ. ಸೊ ಯಾವ ಬದಲಾವಣೆ ಮಾಡಿದ್ದಾರೆ, ಹಾಗೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಈ ಮೇ 25, 2025 ಈ UPSC ಪ್ರಿಲಿಮಿನರಿ ಎಕ್ಸಾಮ್ಸ್ಗೆ ನೀವು ಯಾವ ರೀತಿ ಅರ್ಜಿಯನ್ನು ತುಂಬಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬಹುದು. ಮತ್ತೆ ಈ ಎಕ್ಸಾಮ್ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ, ಅಧಿಸೂಚನೆ ಕೊಟ್ಟಿರುವಂತಹ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ಇನ್ನೇನಕ್ಕೆ ತಡ, ಅರ್ಹತೆ ಮತ್ತೆ ವಯೋಮಿತಿಯನ್ನ ತಿಳ್ಕೊಳ್ಳೋಣ. ಹಾಗೇನೆ ಅರ್ಜಿ ತುಂಬೋದು ಹೇಗೆ, ಹಾಗೆ ಕೊನೆ ದಿನಾಂಕ ಯಾವ್ದಿದೆ ಅಂತ ಹೇಳ್ಬಿಟ್ಟು ಅಧಿಸೂಚನೆಯಲ್ಲಿ ಆದ ಹೊಸ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಯಾವ ರೀತಿ ತಯಾರಿ ಮಾಡಿಸೋದು ಅಂತ ಹೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಸ್ನೇಹಿತರೆ, ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಗೂಗಲ್ಗೆ ಹೋಗಿ UPSC ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಅದರಲ್ಲಿ OTR ಅಂತ ಒಂದು ಬಟನ್ ಇರುತ್ತೆ. ಒತ್ತ ತಕ್ಷಣ ನಿಮಗೆ ಈ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇದನ್ನ OTR ಅಥವಾ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ಸೊ ಆಲ್ರೆಡಿ ರಿಜಿಸ್ಟರ್ ಆದವ್ರಿಗೆ, ಅಂದ್ರೆ ಮುಂಚೆ ಎಲ್ಲ UPSC ಎಕ್ಸಾಮ್ ಅನ್ನ ಬರ್ದವರಿಗೆ ಮತ್ತೇನು ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಲಾಗಿನ್ ಮಾಡಿದ್ರೆ ಆಯ್ತು. ಸೇಮ್ ಲೈಕ್ KPSC ವೆಬ್ಸೈಟ್ ಇದೆಯಲ್ಲ ಅದೇ ತರ UPSC ವೆಬ್ಸೈಟ್, ಬಟ್ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುವಂತದ್ದು. ಸೊ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ತಿದ್ದು ಅಂತವ್ರು ಸುಮ್ಮನೆ ಗಮನವಿಟ್ಟು ಕೇಳ್ಕೋಬೇಕು. ನೀವು ರಿಜಿಸ್ಟ್ರೇಷನ್ ಅನ್ನ ಕೊಟ್ರೆ ನೀವು OTR ಅನ್ನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಹಳೆ ರಿಜಿಸ್ಟರ್ ಮಾಡಿರುವಂತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಮಾಡಿಫಿಕೇಶನ್ ಅನ್ನ OTR ನಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಹೊಸದಾಗಿ ತುಂಬಂತವರಿಗೆ ಕೂಡ ವಿಂಡೋ ತುಂಬಾ ಕಡಿಮೆ ಕೊಟ್ಟಿರ್ತಾರೆ ಮಾಡಿಫೈ ಮಾಡ್ಲಿಕ್ಕೆ. ಸೊ ಹಾಗಾಗಿ ತುಂಬಾನೇ ಕರೆಕ್ಟ್ ಆಗಿ ತುಂಬಬೇಕಾಗುತ್ತೆ ಮಾಹಿತಿಯನ್ನ. ಇನ್ನು UPSC ನೋಟಿಫಿಕೇಶನ್ ನೀವು ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿ ಎಕ್ಸಾಮ್ಸ್ಗೆ ಹೋದ್ರೆ ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮ್ 2025 ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಲಿಂಕ್ ಡೈರೆಕ್ಟ್ OTRಗೆ ಹೋಗ್ತದೆ. ಇನ್ನು ನೋಟಿಸ್ ಅನ್ನ ಒತ್ತಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ಅಧಿಸೂಚನೆ ಬರುತ್ತೆ. ಸೊ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಏನೇನಿದೆ ಅಂತ ಒಂದಿಷ್ಟು ಪ್ರಮುಖ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ಆಲ್ರೆಡಿ ನೋಡಿ, OTR ಅಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಿದ್ರೆ ಅದನ್ನ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಒಂದ್ಸಲ ನೀವು OTR ಅನ್ನ ತುಂಬಿದ್ರೆ ಮುಗ್ದೋಯ್ತು. ಸೊ ಬಟ್ ಏನಾದ್ರೂ ನೀವು ಮಾಡ್ಬೇಕಂತಂದ್ರೆ 7 ಡೇಸ್ ನಿಮಗೆ ಟೈಮ್ ಇರುತ್ತೆ ಕ್ಲೋಸರ್ ಆಫ್ ದ ಅಪ್ಲಿಕೇಶನ್. ಅಂದ್ರೆ ಅದು ಯಾವುದು ಅಂದ್ರೆ ವಿಂಡೋ 18/2/2025 ಅಲ್ಲಿ ನೀವು OTR ಪ್ರೊಫೈಲ್ ಏನಾದರೂ ಚೇಂಜ್ ಮಾಡ್ಕೊಂಡು, ಅಂದ್ರೆ OTR ಬೇರೆ ಅಪ್ಲಿಕೇಶನ್ ಫಾರಂ ಬೇರೆ, ಅದು ಗಮನದಲ್ಲಿರಲಿ. OTR ಅಂದ್ರೆ ನೀವು KPSC ಪ್ರೊಫೈಲ್ ಮಾಡ್ದಂಗೆ. ಸೊ ಈ UPSC ಪ್ರೊಫೈಲ್ ಅನ್ನ ಮಾಡ್ಲಿಕ್ಕೆ, ಚೇಂಜಸ್ ಮಾಡ್ಲಿಕ್ಕೆ 18 ಫೆಬ್ರವರಿ ಕೊನೆ ದಿನಾಂಕ ಇರುತ್ತೆ. ಸೊ ಇನ್ನು ಮಾಡಿಫಿಕೇಶನ್ ಆಫ್ ದ ಅಪ್ಲಿಕೇಶನ್ ಅದರ್ ದನ್ OTR ಪ್ರೊಫೈಲ್, ಅಂದ್ರೆ ನೀವೇನಾದ್ರೂ ಅರ್ಜಿ ಹಾಕಿದೀರಾ ಬಟ್ ಅದ್ರಲ್ಲಿ ಏನೋ ಗೊಂದಲ ಇದೆ, ಏನಾದ್ರು ಚೇಂಜಸ್ ಮಾಡಬೇಕು ಅಂದ್ರೆ ಅದಕ್ಕೆ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ. ಇದು ಹೊಸದಾಗಿ ತುಂಬಿರೋರು, ಹಳದಾಗಿ ತುಂಬಿರೋರು ಎಲ್ಲರೂ ಕೂಡ ಅಪ್ಲಿಕೇಶನ್ ಫಾರಂ ನ OTR ನಲ್ಲಿ ಎಡಿಟ್ ಮಾಡಬಹುದು. ಅದಕ್ಕೆ 12ರಿಂದ 18ನೇ ತಾರೀಕು ತನಕ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ, ಫೆಬ್ರವರಿ ಎಂದು. ಇನ್ನು ಲಾಸ್ಟ್ ಡೇಟ್ ಯಾವಾಗ ಸರ್ ಅರ್ಜಿ ತುಂಬಲಿಕ್ಕೆ? ಆಲ್ರೆಡಿ ಅರ್ಜಿ ಸ್ಟಾರ್ಟ್ ಆಗೋಗಿದೆ. ಸೊ ಇನ್ನು ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ 11th ಫೆಬ್ರವರಿ 2025ನೇ ತಾರೀಕು, ಅಂದ್ರೆ 11ನೇ ಫೆಬ್ರವರಿ ತನಕ ನಿಮಗೆ ಅರ್ಜಿಯನ್ನು ತುಂಬಿರುತ್ತೆ. ಕೊನೆಗೆ ವೆಬ್ಸೈಟ್ ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಹಾಗಾಗಿ ಮೊದಲೇ ತುಂಬಿದ್ರೆ ಬೆಟರ್. ನಿಮ್ಮ OTR ಮಾಡ್ಕೊಂಡಿಲ್ದವರು ಮೊದಲೇ OTR ಅನ್ನ ಮಾಡ್ಕೊಂಡು ನಂತರದಲ್ಲಿ ಅಪ್ಲಿಕೇಶನ್ ಅನ್ನ ತುಂಬಬೇಕಾಗತ್ತೆ. ಅಕಸ್ಮಾತ್ ಮಿಸ್ಟೇಕ್ ಆದ್ರೆ ವರಿ ಮಾಡಬೇಡಿ, ಕರೆಕ್ಷನ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ 12ರಿಂದ 18ನೇ ತಾರೀಕು ತನಕ ಇದೆ ಇರುವಂತದ್ದು. ಸೊ 11 ಫೆಬ್ರವರಿ ಒಳಗಡೆ ನೀವು ಎಕ್ಸಾಮ್ ತುಂಬಬೇಕಾಗತ್ತೆ. ಇನ್ನು ತುಂಬಾ ಇಂಪಾರ್ಟೆಂಟ್, ಕಳೆದ ಬಾರಿಯಿಂದ ಈ ಚೇಂಜಸ್ ಅನ್ನ ತಂದಿರುವಂತದ್ದು, ಅಪ್ಲೋಡ್ ಮಾಡುವಂತಹ ಫೋಟೋ. ಸಾರ್ ನಾನು ಯಾವುದೋ 7ನೇ ಕ್ಲಾಸ್ ಫೋಟೋ ಹಂಚ್ಬಿಟ್ಟಿದ್ದೀನಿ ಅಂದ್ರೆ ಆಗಲ್ಲ. ಇದು UPSC ಎಕ್ಸಾಮು. ನೀವು ಕೇವಲ 10 ದಿನಗಳ ಹಿಂದೆ ತೆಗೆದುಕೊಂಡಿರುವಂತಹ ಫೋಟೋವನ್ನೇ ಮಾತ್ರ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಏನು ಗೊತ್ತಾಗುತ್ತೆ ಸರ್, ನಾವೇನಾದ್ರೂ ಎಡಿಟ್ ಮಾಡಿ ಹಾಕ್ತೀವಿ ಅಂತಂದ್ರೆ, ಸೊ ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆದ್ರೆ ಕೂಡ ಸೊ ಅದೇ ಗ್ರೂಪ್ ಫೋಟೋಸ್ ಅನ್ನ ನೀವು, ಅಂದ್ರೆ ಏನು ಆ ಫೋಟೋಸ್ ಅನ್ನ ನೀವು ಕೊಡಬೇಕಾಗಿರೋದ್ರಿಂದ 10 days ಓಲ್ಡ್ ಫ್ರಮ್ ದ ಸ್ಟಾರ್ಟ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ನ ನೀವು ಕೊಡಬೇಕಾಗತ್ತೆ. ನಂತರದಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟು ಮತ್ತೆ ಡೇಟ್ ಆಫ್ ದ ಆನ್ ವಿಚ್ ಫೋಟೋಗ್ರಾಫ್ ವಾಸ್ ಟೇಕನ್ ಅದನ್ನ ನೀವು ಇದರಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಫೋಟೋ 10 ದಿನದ ಹಿಂದೆದಿರಬೇಕು, ಜೊತೆಗೆ ಫೋಟೋಲಿ ನಿಮ್ಮ ನೇಮ್ ಮತ್ತೆ ಆ ಫೋಟೋ ತೆಗೆದಿರುವಂತಹ ಡೇಟ್ ಅನ್ನ ಮೆನ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು. ಇನ್ನು ಫೋಟೋ ಕಾರಣಕ್ಕೆ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡ್ಕೊಳ್ಳುವಂಥದ್ದಾಗಿರಲಿ, ಈ ರೀತಿ ಅಂತ ಮಾಡ್ಕೊಳ್ಬೇಡಿ. ಸೊ ಯಾವ ರೀತಿ ಅವ್ರು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಇನ್ನು ಮುಂದೆ ನೋಡ್ತಾ ಹೋದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಸ್ಲೈಡ್ ಸ್ನೇಹಿತರೆ, ಇದನ್ನ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಏನಂತ ಹೇಳಿದ್ರೆ ನೋಡಿ, ಪ್ರತಿ ವರ್ಷನೂ ಕೂಡ ನೀವು ಎಕ್ಸಾಮ್ ನೋಟಿಫಿಕೇಶನ್ ನೋಡಿದಾಗ ಕೇವಲ 21 ಆಲ್ ಇಂಡಿಯಾ ಸರ್ವಿಸಸ್ ಅನ್ನ ಮಾತ್ರ ಮೆನ್ಷನ್ ಮಾಡಲಾಗ್ತಾ ಇತ್ತು.
ಬಟ್ ಈ ವರ್ಷದ UPSC 2025 ನೋಟಿಫಿಕೇಶನ್ ಅಲ್ಲಿ 2 ಸರ್ವಿಸ್ ಅಂದ್ರೆ 3 ಸರ್ವಿಸ್ ಅನ್ನ ಹೊಸದಾಗಿ ಮಾಡಿ 23 ನಿಮಗೆ ಸರ್ವಿಸಸ್ ಅನ್ನ ಅಲೋಕೇಟ್ ಮಾಡ್ಯಾರೆ. ಸೊ ಹಾಗಾದ್ರೆ ಸರ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IAS, IFS, IPS, IAS ಇವೆಲ್ಲ ಆಲ್ರೆಡಿ ಅದೇ ಸೇಮ್ ಇದೆ ಅಲ್ವಾ ಸರ್, ಯಾವ್ದು ಎಕ್ಸ್ಟ್ರಾ ಮಾಡಿದ್ದಾರೆ ಅನ್ನೋದಾದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇಂಡಿಯನ್ ರೈಲ್ವೆ ಅಂಡ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಹೇಳ್ಬಿಟ್ಟು. ಸೊ ಇದುವರೆಗೂ ನೇಮಕಾತಿಗಳಲ್ಲಿ IRMS ಅಂತ ಏನು ಕರಿತೀವಲ್ಲ, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಗ್ರೂಪ್ ಎ ಕೆಡಾರ್ ಬರ್ತಿದ್ದು. ಸೊ ಇದನ್ನ ಒಂದೇ ಒಂದು ನೇಮಕಾತಿಯಲ್ಲಿ ಮಾಡಿ ಉಳಿದಿದ್ದು 3 ಟೆಕ್ನಿಕಲ್ ಏನಿದೆ ಅಲ್ವಾ, ಆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅನ್ನ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಅಂತ UPSC ಅವರೇ ನಡೆಸ್ತಾರೆ. ಸೊ ಆ ಎಕ್ಸಾಮ್ ಮುಖಾಂತರ ನೇಮಕಾತಿಯನ್ನ ಮಾಡಲಾಗ್ತಾ ಇತ್ತು. ಬಟ್ ಇದು ಹಲವಾರು ಕೇಸ್ ಮತ್ತೆ ಸಂಘರ್ಷ ಆಗಿ ಈಗ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಗ್ರೂಪ್ ಎ 3 ಸರ್ವಿಸ್ ಅನ್ನ ಥ್ರೂ UPSC ಸಿವಿಲ್ ಸರ್ವಿಸಸ್ ನೇಮಕಾತಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ 3 ಕೆಡಾರನ್ನ ಎಕ್ಸ್ಟ್ರಾ ಮಾಡಿರುವಂತದ್ದು. ಸೊ ನೀವು ನೋಡ್ಬೋದು, ಸೊ ನೀವು ಸುಮಾರು ಜನ ಬರೀ IAS IPS ಅಷ್ಟೇ ಗೊತ್ತಿರ್ತದೆ, ನಿಮಗೆ 23 ರೀತಿಯಾದಂತಹ ಸರ್ವಿಸಿಗೆ ಈ ಪರೀಕ್ಷೆ ಮುಖಾಂತರ ಹೋಗ್ಬೋದು. ಇದು ಆಲ್ ಇಂಡಿಯಾ ಸರ್ವಿಸ್ ಇರುತ್ತೆ ಸ್ನೇಹಿತರೆ. ಸೊ ನೀವು ಭಾರತದ ಸರ್ಕಾರದ ಸೇವೆಯ ಅಡಿಯಲ್ಲಿರ್ತೀರಾ. ಸೊ ನೀವೊಬ್ರು ಬ್ಯೂರೋಕ್ರಾಟ್ ಆಗಿರ್ತೀರಾ. ಸೊ ನೀವು ಒಂದು ಉನ್ನತ ಹುದ್ದೆಯಲ್ಲಿ ಇರ್ತೀರಾ. ಸೊ ನೀವು ಈಗ ಉದಾಹರಣೆಗೆ ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ, ಸೊ ಒಬ್ರು ಡೆಪ್ಯೂಟಿ ಕಮಿಷನರ್ ಆಗಿದ್ದಾರೆ ಅಥವಾ ಸೂಪರ್ಡೆಂಟ್ ಆಫ್ ಪೊಲೀಸ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಯಾವ ರೀತಿ ಪವರ್ ಇರುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಸಿನಿಮಾದಲ್ಲಿ ಯೂಟ್ಯೂಬ್ನಲ್ಲಿ ನೋಡಿರ್ತೀರಾ. ಸೊ ಅಂತಹ ಹುದ್ದೆಗಳಿಗೆ ಹೋಗ್ಬೇಕಂದ್ರೆ ಈ ಪರೀಕ್ಷೆನ ಬರೀಬೇಕು. ಸೊ UPSC ಸಿವಿಲ್ ಸರ್ವಿಸಸ್ 2025 ನೋಟಿಫಿಕೇಶನ್ ಆಗಿರುವಂತದ್ದು. ಇಷ್ಟು ಕೆಡಾರ್ ಸರ್ವಿಸಸ್ ನಿಮಗೆ ಇರುವಂತದ್ದು. ಸೊ ಇದನ್ನೆಲ್ಲ ಗಮನಿಸಿದೀರಾ ಅಂತ ಅನ್ಕೊಂತೀನಿ. ಇನ್ನು ವೇಕೆನ್ಸೀಸ್ ಹೇಳೋದಾದ್ರೆ ಕಳೆದ 2-3 ಕಡೆ 2023 ನಿಮಗೆ 1100 ಮೇಲ್ ಪ್ಲಸ್ ಇತ್ತು, ಕಳೆದ ವರ್ಷ 1000 ಪ್ಲಸ್ ಇತ್ತು. ಈ ವರ್ಷ ಕೇವಲ 979 ವೇಕೆನ್ಸೀಸ್ ಅಷ್ಟೇ. ನೀವು ಇಲ್ಲಿ ನೋಡ್ತಿರ್ಬೋದು, ಕೇವಲ 979 ವೇಕೆನ್ಸೀಸ್ ಮಾತ್ರ ಕರೆದಿರುವಂಥದ್ದು. ಸೊ 979 ಹುದ್ದೆಗೆ ಸರಿಸುಮಾರು 12ರಿಂದ 14 ಲಕ್ಷ ಅರ್ಜಿಯ ಬೀಳ್ತವೆ ಈ ಎಕ್ಸಾಮ್ಸ್ಗೆ. ಸೊ ಹಾಗಾಗಿ ಇದು ಟಫೆಸ್ಟ್ ಎಕ್ಸಾಮ್ ಅಂತ ಹೇಳ್ಬೋದು ಪಾಸಿಂಗ್ ರೇಷಿಯೋ ಕಂಪೇರ್ ಮಾಡಿದ್ರೆ. ಇನ್ನು ಎಕ್ಸಾಮ್ ಸೆಂಟರ್ ಪ್ರಿಲಿಮಿನರಿ ಹಂತಕ್ಕೆ ಸರ್ ಶಿವಮೊಗ್ಗದಲ್ಲಿ ಸಿಗುತ್ತೆ ಸರ್ ಅಂದ್ರೆ ನೋಡಿ 3 ಸೆಂಟರ್ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ಒಂದು ಬೆಂಗಳೂರು, ಧಾರವಾಡ ಮತ್ತೆ ಮೈಸೂರು ಕೊಟ್ಟಿರುವಂತದ್ದು. ಸೊ ಈ ನಿಯರೆಸ್ಟ್ ಪ್ಲೇಸಸ್ಗೆ ನೀವಿದ್ರೆ ನೀವು ಹೋಗ್ಬೋದು. ಸೊ ಎಲ್ಲರೂ ಕೂಡ ಬರೀರಿ ಒಮ್ಮೆ ಆದ್ರು ಅಂತ ಹೇಳ್ತಾ ಒಂದಿಷ್ಟು ಬದಲಾವಣೆ ಆಗಿದೆ. ಏನು ಅಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ ಏನು ಡಿಗ್ರಿ ಮುಂಚೆಲ್ಲ ಹೆಂಗಿತ್ತು ಅಂದ್ರೆ ಫೈನಲ್ ಇಯರ್ ಸೆಮಿಸ್ಟರ್ನವರು ಎಕ್ಸಾಮ್ನೇ ಅಪ್ಲೈ ಮಾಡ್ಬೋದಿತ್ತು. ಬಟ್ ಕೇವಲ ಪ್ರಿಲಿಮಿನರಿ ಎಕ್ಸಾಮ್ನ ಬರೀಲಿಕ್ಕೆ ಮಾತ್ರ ಅವರಿಗೆ ಅವಕಾಶ ಇತ್ತು. ಮೇನ್ಸ್ಗೆ ಬರೀಬೇಕು ಅಂತ ಹೇಳಿದ್ರೆ ಅವರು ಸಂಪೂರ್ಣ ಪಾಸ್ ಆಗಿರುವಂತಹ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡಬೇಕಿತ್ತು. ಬಟ್ ಸುಮಾರು ಜನಕ್ಕೆ ಏನಾಗ್ತಿತ್ತು, ಪ್ರಿಲಿಮ್ಸ್ ಅನ್ನು ಪಾಸ್ ಮಾಡಿ ಕೂಡ ಏನು ಮೇನ್ಸ್ಗೆ ಕೂರ್ಲಿಕ್ಕೆ ಆಗ್ತಿರಲಿಲ್ಲ, ಬಿಕಾಸ್ ಡಿಗ್ರಿ ಸರ್ಟಿಫಿಕೇಟ್ ಬರ್ತಿರಲಿಲ್ಲ. ಸೊ ಹಾಗಾಗಿ UPSC ಏನು ಮಾಡಿದೆ ಈ ವರ್ಷ, ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಅವಕಾಶ ಕೊಟ್ಟಿದೆ. ಬಟ್ ಇಂಟರ್ವ್ಯೂಗೆ ಕೂರ್ಬೇಕಂತ ಹೇಳಿದ್ರೆ ನೀವು ಡಿಗ್ರಿ ಸರ್ಟಿಫಿಕೇಟ್ ಅನ್ನ ತೋರಿಸಲೇಬೇಕಾಗತ್ತೆ. ಸೊ ಈ ಒಂದು ಬದಲಾವಣೆ ತುಂಬಾ ಪಾಸಿಟಿವ್ ಬದಲಾವಣೆ ಅಂತ ಹೇಳ್ಬೋದು. ಸೊ ಇದನ್ನ ಒಂದು ತಂದಿರ ಫೈನಲ್ ಇಯರ್ ಸೆಮಿಸ್ಟರ್ ನಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ಮೇನ್ಸ್ ತನಕ ಕೂರೋ ತನಕ ಅವಕಾಶವನ್ನು ವಿತೌಟ್ ಡಿಗ್ರಿ ಸರ್ಟಿಫಿಕೇಟ್ ಅವಕಾಶ ಮಾಡಿಕೊಟ್ಟಿದೆ UPSC ಅನ್ನುವಂಥದ್ದು. ಸೊ ಜೊತೆಗೆ ಆ 10 ಡೇ ಒಂದು ವಿಂಡೋ ಕೊಡ್ತಾರೆ ಅಪ್ಲಿಕೇಶನ್ ನಮ್ಮ ಒಂದು ವೆಬ್ಸೈಟ್ ನಲ್ಲಿ. ಸೊ ಅಲ್ಲಿ ಕೂಡ ನೀವು ಮತ್ತೆ ಇನ್ನೊಂದು, ಮೊದಲೆಲ್ಲ ಹೆಂಗಿತ್ತು ಅಂದ್ರೆ ಮೇನ್ಸ್ ಆಗಿ ಪರ್ಸನಾಲಿಟಿ ಟೆಸ್ಟಿಗೆ ಹೋಗ್ತಾ ನೀವು ಕೆಡಾರ್ ಪ್ರಿಫರೆನ್ಸ್ ಅನ್ನ ಕೊಡಬೇಕಿತ್ತು. ಸರ್ ನಂಗೆ ಫಸ್ಟ್ IAS ಬೇಕು, ನಂಗೆ IPS ಬೇಕು ಈ ತರ. ಬಟ್ ಈಗ ಪ್ರಿಲಿಮಿನರಿ ಹಂತದಲ್ಲೇ ನೀವು ಕೆಡಾರ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಲೇಬೇಕಾಗತ್ತೆ. ಸೊ ಮತ್ತೆ ಮುಂದೆ ಬರುವಂತ ಒಂದು 10 ಕರೆಕ್ಷನ್ ವಿಂಡೋ ಬರುತ್ತಲ್ವಾ 10 ಡೇಸ್ಗೆ, ಅವಾಗ ಕೂಡ ಚೇಂಜಸ್ ಮಾಡ್ಬೋದು. ಬಟ್ ಏನಂದ್ರೆ ಪ್ರಿಲಿಮಿನರಿ ಹಂತದಲ್ಲೇ ನೀವು ಕೆಡಾರ್ ಅನ್ನ ಚೂಸ್ ಮಾಡುವಂತ ಅವಕಾಶವನ್ನ ಈ ವರ್ಷದ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ ನಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ ಅನ್ನೋದು ನೀವು ಗಮನಿಸ್ಕೋಬೇಕು. ಹಾಗೇನೆ ನಂತರದಲ್ಲಿ ಕೂಡ ಮೇನ್ಸ್ ಎಕ್ಸಾಮ್ ಪಾಸ್ ಆದ ನಂತರ ಕೂಡ 15 ಡೇಸ್ ಆಫ್ ವಿಂಡೋ ಕೊಡ್ತಾರೆ ನಿಮಗೆ ಒಂದು ಕರೆಕ್ಷನ್ ಏನಾದರೂ ಮಾಡೋದಾದ್ರೆ ಡಿಗ್ರಿ ಸರ್ಟಿಫಿಕೇಟ್ ಅಂತಹ ವಿದ್ಯಾರ್ಥಿಗಳಿಗೆ. ಸೊ ಇದನ್ನು ನೀವು ಗಮನಿಸಬೇಕು. ಇದಾದಂತಹ ಒಂದು ಬದಲಾವಣೆ ಈ ವರ್ಷದ ನೋಟಿಫಿಕೇಶನ್ ಅಲ್ಲಿ. ಇನ್ನು ಏಜ್ ಲಿಮಿಟ್ ಬಗ್ಗೆ ಹೇಳೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು, 21 ವರ್ಷದಿಂದ 32 ವಯಸ್ಸು ತನಕ ಇರೋರು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಜೊತೆಗೆ OBCಗೆ 3 ವರ್ಷ ಎಕ್ಸ್ಟ್ರಾ, SC/STಗೆ 5 ವರ್ಷ ಎಕ್ಸ್ಟ್ರಾ. ಸೊ ಒಟ್ಟಾರೆ ಇಷ್ಟು ವರ್ಷ ತನಕ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಸುಮಾರು ವರ್ಷ ಇರುತ್ತೆ. ಸೊ ಹಾಗೇನೆ ಮಿನಿಮಮ್ ಕ್ವಾಲಿಫಿಕೇಶನ್ ಡಿಗ್ರಿ ಆಗಿರಬೇಕು, ಇದು ನಿಮಗೆ ಎಲ್ಲರಿಗೂ ಗೊತ್ತು. ಮತ್ತು ಈ ವರ್ಷದಿಂದ ಫೈನಲ್ ಇಯರ್ ಡಿಗ್ರಿ ಅವರು ಕೂಡ ವಿತೌಟ್ ಮಾರ್ಕ್ಸ್ ಕಾರ್ಡ್ ಮೇನ್ಸ್ ತನಕ ಕೂರೋ ಅವಕಾಶವನ್ನ ಕೊಟ್ಟಿರುವಂಥದ್ದು ಪಾಸ್ ಆದರೆ. ಇನ್ನು ನಂಬರ್ ಆಫ್ ಅಟೆಂಪ್ಟ್ಸ್ ನಿಮಗೆ ಆಲ್ರೆಡಿ ಇದೆಲ್ಲ ಕೇಳಿರ್ತೀರಾ. SC/STಗೆ ಅನ್ಲಿಮಿಟೆಡ್ ಅಂತ ಏನಲ್ಲ, ಅಂಟಿಲ್ ದ ಏಜ್ ಆಫ್ 37. ಸೊ 21 ಇಂದ 37 ಬರೆದ್ರೆ ಒಂದು ಆಲ್ಮೋಸ್ಟ್ ಒಂದು 17 to 18 ಅಟೆಂಪ್ಟ್ಸ್ ಅವರಿಗೆ ಸಿಗುತ್ತೆ. OBC ಅವರಿಗೆ 9 ಅಟೆಂಪ್ಟ್ಸ್, ಮತ್ತೆ PWD ಅವರಿಗೆ 9 ಅಟೆಂಪ್ಟ್ಸ್, ಜನರಲ್ ಅವರಿಗೆ ಏನು 6 ಅಟೆಂಪ್ಟ್ಸ್ ಅನ್ನ ಕೊಟ್ಟಿರಲಾಗುತ್ತೆ.
ಬಟ್ ನಿಮಗೂ ಕೂಡ ಗೊತ್ತಿರುತ್ತೆ ಯಾರು 5 ವರ್ಷ 6 ವರ್ಷ ಎಕ್ಸಾಮನ್ನು ಬರೆಯೋವಂಥದ್ದು ಇರೋದಿಲ್ಲ. ಸೊ ಹಾಗಾಗಿ 3-4 ವರ್ಷ ಏನು ಅವ್ರು ಪ್ರಿಪ್ರೇಷನ್ ಮಾಡಿ ಪರಿಪೂರ್ಣವಾಗಿ ಎಕ್ಸಾಮ್ನ ಬರೀತಾರೆ ಅಂಥ ವಿದ್ಯಾರ್ಥಿಗಳು ಮಾತ್ರ ಇದು ಅನ್ವಯ ಆಗುತ್ತೆ. ಬಟ್ ಜನರಲ್ ಆಗಿ 6 ಅಟೆಂಪ್ಟ್ಸ್ ಇರುತ್ತೆ ಜನರಲ್ ಮೆರಿಟ್ ಅವರಿಗೆ, ಬಟ್ ಉಳಿದಂಥವ್ರಿಗೆ ಜಾಸ್ತಿ ಇರೋವಂಥದ್ದು ಇದು ನೀವು ಗಮನಿಸ್ಬೋದು. ಇನ್ನು ಫೀಸು 100 ರೂಪಾಯಿ ಇರುತ್ತೆ. ನಿಮಗೆ ಎಲ್ಲರಿಗೂ ಗೊತ್ತು 100 ರೂಪಾಯಲ್ಲಿ ನೀವು IAS ಆಗ್ಬೋದು. ಸೊ 100 ರೂಪಾಯಿ ನೀವು ಅಪ್ಲಿಕೇಶನ್ ಫೀಸನ್ನು ತುಂಬಬೇಕಾಗುತ್ತೆ. ಸೊ ಅದು ನಿಮಗಿರುತ್ತೆ. ಬಟ್ SC/ST OBC ಅವರಿಗೆಲ್ಲ ಕೂಡ ಫೀಸನ್ನು ಎಕ್ಸಾಮ್ಟ್ ಮಾಡಿರ್ತಾರೆ. ಅಂದರೆ ಫೀಮೇಲ್ ಕ್ಯಾಂಡಿಡೇಟ್ಸು SC/ST PWD ಇವರಿಗೆಲ್ಲ ಫೀಸ್ ಕೂಡ ಇರೋದಿಲ್ಲ. ಸೊ ಇದನ್ನು ನೀವು ಗಮನಿಸ್ಕೋಬೇಕು. ಇನ್ನು ಪ್ರಿಲಿಮಿನರಿ ಎಕ್ಸಾಮ್ ನಿಮ್ಗೆಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಟಫೆಸ್ಟ್ ಎಕ್ಸಾಮ್ ಅಂತ ಅಂದರೆ ಇದೇ ಇರ್ಬೋದು. ಸೊ ನೋಡಿ, ಪೇಪರ್ 1 100 ಪ್ರಶ್ನೆ 200 ಅಂಕಗಳಿಗೆ, ಪೇಪರ್ 2 80 ಪ್ರಶ್ನೆ 200 ಅಂಕಗಳಿಗೆ. ಪೇಪರ್ 1ನಲ್ಲಿ 1 ಕ್ವಶನಿಗೆ 2 ಅಂಕ ಇರುತ್ತೆ. ಸೊ ಅದರ 1/3 ಆಫ್ ಮಾರ್ಕ್ಸ್ ಅಂದರೆ 0.66666 ಇಷ್ಟು ನೆಗೆಟಿವ್ ಇರುತ್ತೆ. ಇನ್ನು ಸೆಕೆಂಡ್ ಪೇಪರಲ್ಲಿ 2.5 ಮಾರ್ಕ್ಸ್ದು 1/3 ಅಂದರೆ 0.8333 ಈ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರುವಂಥದ್ದು. ಸೊ ನಿಮಗೆ ಇದರಲ್ಲಿ GS ಅಲ್ಲಿ ಜನರಲ್ ಸ್ಟಡೀಸ್ನಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಎನ್ವಿರಾನ್ಮೆಂಟ್, ಹಾಗೆ ಸೈನ್ಸ್ ಜೊತೆಗೆ ಕರೆಂಟ್ ಇವೆಂಟ್ಸ್ ಇದರ ರಿಲೇಟೆಡ್ ಕ್ವಶನ್ಸನ್ನು ಕೊಡಲಾಗುತ್ತೆ. ಪೇಪರ್ 2 ಅಲ್ಲಿ ಕಾಂಪ್ರಹೆನ್ಷನ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್, ಡಿಸಿಷನ್ ಮೇಕಿಂಗ್, ಮೆಂಟಲ್ ಅಬಿಲಿಟಿ ಈ ಮಟ್ಟದಲ್ಲಿ ನಿಮಗೆ ಕೇಳಲಾಗ್ಬೋದು. ಸೊ ಹಾಗಾಗಿ ಮತ್ತೆ ಇನ್ನೊಂದಿಲ್ಲಿ ಟ್ವಿಸ್ಟ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಪೇಪರ್ 2 ಅಲ್ಲಿ ಮಿನಿಮಮ್ 33% ಆಫ್ ಮಾರ್ಕ್ಸ್ನ ಕ್ವಾಲಿಫೈ ಮಾಡಲೇಬೇಕು. ಅಂದರೆ ಪೇಪರ್ 2 ಅಲ್ಲಿ 33% ಅಂದರೆ 200ಕ್ಕೆ 33% ಅಂದರೆ 66 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಲೇಬೇಕು. 66 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಲೇಬೇಕು. ಸೊ ಇದನ್ನು ಪಾಸ್ ಆದರೆ ಮಾತ್ರ ನಿಮಗೆ ಪೇಪರ್ 1ನ ವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ಆ ಪೇಪರ್ 1ಗೆ ಕೂಡ ಒಂದು ಕಟ್ ಆಫ್ ಇರ್ತದೆ. ಸೊ ಆ ಕಟ್ ಆಫ್ನ ದಾಟಿದ್ರೆ ನೀವು ಪ್ರಿಲಿಮಿನರಿ ಹಂತನ ಪಾಸ್ ಮಾಡ್ದಂಗೆ ಆಗುತ್ತೆ. ಇನ್ನು ಮೇನ್ಸ್ ಹಂತಕ್ಕೆ ನೀವು ಹೋದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, 2 ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ 300 ಅಂಕಕ್ಕೆ. ಪೇಪರ್ ಎ ನಿಮ್ಮ ಒಂದು ರೀಜನಲ್ ಲ್ಯಾಂಗ್ವೇಜ್ ಇರುತ್ತೆ, ಪೇಪರ್ ಬಿ ಕಂಪಲ್ಸರಿ ಇಂಗ್ಲೀಷ್ ಇರೋವಂಥದ್ದು. ಇದನ್ನು ನಿಮ್ಮ ರ್ಯಾಂಕಿಗೆ ಕನ್ಸಿಡರ್ ಮಾಡೋದಿಲ್ಲ. ಇನ್ನು ಪೇಪರ್ ಟು ಬಿ ಕೌಂಟೆಡ್ ಫಾರ್ ಮೆರಿಟ್ ಅಂತ ಇದೆಯಲ್ಲ, ಅಂದರೆ ಯಾವುದು ರ್ಯಾಂಕಿಂಗ್ಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ, ಒಂದು essay ಪೇಪರು 250 ಮಾರ್ಕ್ಸ್ಗೆ 125 ಅಂಕಕ್ಕೆ 2 essay ಬರೀಬೇಕು. ಹಾಗೆ 4 GS ಪೇಪರ್ ಇದೆ ನೋಡಿ, ಜನರಲ್ ಸ್ಟಡೀಸ್ 1, 2, 3, 4 ಅಂತ ಹೇಳ್ಬಿಟ್ಟು ಅದಕ್ಕೆ ಪರ್ಟಿಕ್ಯುಲರ್ ಸಿಲೆಬಸ್ ಇದೆ. ಉದಾಹರಣೆಗೆ GS 1ನಲ್ಲಿ ಇಂಡಿಯನ್ ಹೆರಿಟೇಜ್, ಕಲ್ಚರ್, ಹಿಸ್ಟ್ರಿ, ಜಿಯೋಗ್ರಫಿ ಇತ್ತು ಅಂತಂದರೆ, ನಿಮಗೆ GS 2 ಅಲ್ಲಿ ಗವರ್ನೆನ್ಸು, ಪಾಲಿಟಿ, ಸೋಷಿಯಲ್ ಜಸ್ಟಿಸು, IR ಇರುತ್ತೆ. ಇನ್ನು ಜನರಲ್ ಸ್ಟಡೀಸ್ ಇದರಲ್ಲಿ ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟು, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟು, ಹಾಗೆಯೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಈ ರೀತಿ ಇರುವಂಥದ್ದು. ಪೇಪರ್ 5ನಲ್ಲಿ ಅಥವಾ ಜನರಲ್ ಸ್ಟಡೀಸ್ ಪೇಪರ್ 4ನಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಇರುವಂಥದ್ದು. ಸೊ ಇದಷ್ಟೊಂದು ಬಿಟ್ಟರೆ 2 ಆಪ್ಷನಲ್ ಸಬ್ಜೆಕ್ಟ್ಸ್ ಪೇಪರ್ ಬರುತ್ತೆ. ಇದು ನಮ್ಮ KS-ನಲ್ಲಿಲ್ಲ, ಬರೀ UPSC-ಯಲ್ಲಿ ಇರುವಂಥದ್ದು. ಆಪ್ಷನಲ್ ಸಬ್ಜೆಕ್ಟ್ 250 ಮಾರ್ಕ್ಸ್ಗೆ. ಒಟ್ಟಾರೆ ಇಲ್ಲಿಂದ ನೀವು ಲೆಕ್ಕ ಹಿಡಿದ್ರೆ 1750 ಮಾರ್ಕ್ಸ್ ನಿಮಗೆ ರಿಟರ್ನ್ ಎಕ್ಸಾಮ್ಸಿಗೆ ನಿಮ್ಗೆ ಇರುವಂತಹ ಮೆರಿಟ್. ಹಾಗೆ ಪರ್ಸನಾಲಿಟಿ ಟೆಸ್ಟ್ ಇಂಟರ್ವ್ಯೂ 275 ಅಂಕಕ್ಕೆ. ಒಟ್ಟಾರೆ 2025 ಮಾರ್ಕ್ಸಿಗೆ ನಿಮಗೆ ಟೋಟಲ್ ರ್ಯಾಂಕಿಂಗ್ಗೆ ಕನ್ಸಿಡರ್ ಮಾಡ್ತಾರೆ. ಇದು ಮೇನ್ಸ್ ಎಕ್ಸಾಮ್ಸ್ನಲ್ಲಿ. ಸೊ ಪ್ರಿಲಿಮಿನರಿ ಕೇವಲ ಕ್ವಾಲಿಫೈಯಿಂಗ್, ಇದರಲ್ಲಿ ಕೂಡ 2 ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ. ಸೊ ಅದರಲ್ಲಿ 25% ಆಫ್ ದ ಮಾರ್ಕ್ಸನ್ನು ತೆಗಿಬೇಕು. ಸೊ ಇನ್ನು ಆಪ್ಷನಲ್ ಸಬ್ಜೆಕ್ಟ್ ನಾನು ನಿಮಗೆ ಇಲ್ಲಿ ತೋರಿಸಿದ್ನಲ್ಲ 2 ಪೇಪರ್ ಬರೀಬೇಕಂತ. ಯಾವ್ಯಾವ ಸಬ್ಜೆಕ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ, ಸರಿ ಸುಮಾರು 26 ಸಬ್ಜೆಕ್ಟ್ಸ್ ನಿಮಗೆ ಕೊಟ್ಟಿರ್ತಾರೆ. ನೋಡ್ಬೋದು, ಅಗ್ರಿಕಲ್ಚರ್, ಆಂಥ್ರೋಪಾಲಜಿ ಸುಮಾರು ಜನ ತೆಗೆದುಕೊಳ್ತಾರೆ, ಬಾಟ್ನಿ, ಕೆಮಿಸ್ಟ್ರಿ, ಸಿವಿಲ್ ಇಂಜಿನಿಯರಿಂಗ್, ಎಕನಾಮಿಕ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರುವಂಥದ್ದು. ಹಾಗೆ ಹಿಸ್ಟ್ರಿ ಕೂಡ ಇದೆ. ಹಾಗೆ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ PSIR ಇದು ಕೂಡ ಫೇಮಸ್ ಇದೆ. ಮ್ಯಾಥಮೆಟಿಕ್ಸ್ ಇದೆ, ಸೈಕಾಲಜಿ ಇದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ. ಸೊ ಇದಿಷ್ಟು ನಿಮಗೆ ಸಬ್ಜೆಕ್ಟ್ಸ್ ನಿಮಗೆ ಮೇನ್ಸ್ನಲ್ಲಿ ಆಪ್ಷನಲ್ ಆಗಿ ತಗೊಳ್ಳೋಂಥ ಅವಕಾಶ ಇರುತ್ತೆ. ಇನ್ನು ನಾನು ಹೇಳಿದ್ನಲ್ಲ ಪೇಪರ್ ಎ ಅಂತ ಹೇಳ್ಬಿಟ್ಟು, ಸೊ ಅದನ್ನು ಇಷ್ಟು ಸ್ಕ್ರಿಪ್ಟಲ್ಲಿ ಬರೀಬೋದು. ಜೊತೆಗೆ ಮೇನ್ಸ್ ಎಕ್ಸಾಮ್ನ ನೀವು ಕನ್ನಡದಲ್ಲಿ ಬರೀಬೋದು. ಪ್ರಿಲಿಮಿನರಿ ಕೇವಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಮೇನ್ಸ್ ಎಕ್ಸಾಮ್ ನೀವು ಕನ್ನಡ ಅವಕಾಶವನ್ನು ಕೊಡ್ಬೋದು, ಇಂಟರ್ವ್ಯೂ ಕೂಡ ಕನ್ನಡ ಅವಕಾಶವನ್ನು ಕೊಡ್ಬೋದು. ಬಟ್ ನಿಮಗೆ ಇಲ್ಲಿ ಕೊಟ್ಟಿರೋಂಥ ಲ್ಯಾಂಗ್ವೇಜಸ್ನಲ್ಲಿ ನೀವು ಚೂಸ್ ಮಾಡಬೇಕಾಗಿರುವಂಥದ್ದು. ಸೊ ಸ್ನೇಹಿತರೆ ಇದು UPSC ನೋಟಿಫಿಕೇಶನ್ ಎಕ್ಸ್ಪ್ಲನೇಷನ್ ಆಗಿತ್ತು. ಸೊ ಕಳೆದ ಬಾರಿ ಕೂಡ ಮತ್ತೆ ಇನ್ನೂ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಹೋದರೆ UPSC ಮೇಲೆ ಹಲವಾರು ವೀಡಿಯೋಸನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಿದ್ರೆ, ಸರ್ ಯಾವ ರೀತಿ ಓದಬೇಕು, ಯಾವ ರೀತಿ ಬುಕ್ ಲಿಸ್ಟ್ ಇದೆ, ಸೊ ಯಾವ ರೀತಿ ಈಗಿಂದ ಓದಿದ್ರೆ 130 ದಿನದಲ್ಲಿ ಪಾಸ್ ಮಾಡ್ಲಿಕ್ಕೆ ಆಗುತ್ತಾ, ಸೊ ಈ ರೀತಿ ಸುಮಾರು ನಿಮಗೆ ಗೊಂದಲ ಇರುತ್ತೆ. ಸೊ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೆಚ್ಚು ಮಾಹಿತಿ ತೆಗೆದುಕೊಂಡು ಬರ್ತೀನಿ. ಸೊ ರೈಲ್ವೇಸ್ ಕಾಲಾಗಿರುವಂಥ ರೈಲ್ವೇಸು, UPSC ಇನ್ನೂ ಯಾವುದೇ ನೋಟಿಫಿಕೇಶನ್ ಆದರೂ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಜೊತೆಗೆ ಅದು ಕೂಡ ನಿಮಗೆ ಸಹಾಯ ಮಾಡ್ತೀವಿ. ಸೊ ಹೀಗೆ ಎಲ್ಲರೂ ಕೂಡ ಈ ವರ್ಷ 2025ರಲ್ಲಿ ನಿಮಗೆ ಒಳ್ಳೆ ವರ್ಷ ಆಗಲಿ ಅಂತ ಹೇಳ್ಬಿಟ್ಟು, ಸ್ನೇಹಿತರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಹಾಗೆಯೇ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ 10 ವರ್ಷದಿಂದ ತಮ್ಮ ಫಲಿತಾಂಶವನ್ನು ದಾಖಲಿಸ್ಕೊಂಡು ಬರ್ತಿರುವಂತಹ ನಿಮಗೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ಗೆ ನೀವು ಖುದ್ದಾಗಿ ಭೇಟಿ ನೀಡ್ಬೋದು. ಸೊ ಹೆಚ್ಚು ಮಾಹಿತಿಯನ್ನು ಪಡಿಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.